ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಹೋಬಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಸಂಪೂರ್ಣ ಹಾಳಾಗಿದ್ದು, ಇದುವರೆಗೂ ಯಾವುದೇ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇತ್ತ ಕಡೆ ಗಮನ ಹರಿಸಿಲ್ಲ. ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಯಾರೊಬ್ಬರೂ ಸಹ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ. ಈ ಕೂಡಲೇ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ನಮಗೆ ರಸ್ತೆ ದುರಸ್ತಿ ಮಾಡಿಕೊಡಬೇಕು ಎಂದು ಆಗ್ರಹಿಸಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಸಾದಲಿ ರಸ್ತೆ ಭಾಗ್ಯ ಕೊಡಿ, ಕುರ್ಚಿ ಖಾಲಿ ಮಾಡಿ. ಸಾದಲಿ ರಸ್ತೆ ಭಾಗ್ಯ ಕೊಡಿ, ಸಾದಲಿ ರಸ್ತೆ ಭಾಗ್ಯ ಕೊಡಿ. ಸಾದಲಿ ಮುಖ್ಯ ರಸ್ತೆ ಇದು ಸುಮಾರು ವರ್ಷಗಳಿಂದ ನೆಲೆಗುದಿಗೆ ಬಂದಿರತಕ್ಕಂತಹ ಒಂದು ಕಾಮಗಾರಿ. ಊರಿನ ಮುಖಂಡರು ಹಾಗೂ ಸುತ್ತಮುತ್ತಲಿನ ಊರುಗಳವರು ಅನೇಕ ಬಾರಿ ಪ್ರಸ್ತಾವನೆಯನ್ನು ಕೊಟ್ಟರೂ ಸಹ ಇಲ್ಲಿ ಯಾವುದೇ ತರಹದ ಕಾಮಗಾರಿಗಳು ಆಗಿರಲಿಲ್ಲ. ನೀವು ಮೇನ್ ರೋಡಿಂದ ಬರಬೇಕಾದ್ರೆ ಚಿಕ್ಕಬಳ್ಳಾಪುರ ಬೌಂಡ್ರಿ ಎಷ್ಟಿದೆಯೋ ಅಲ್ಲಿವರೆಗೂ ರಸ್ತೆ ಚೆನ್ನಾಗಿದೆ. ಅದಾದ ಮೇಲೆ ಎಲ್ರಿಗೂ ಗೊತ್ತಾಗ್ಬಿಡ್ತದೆ ನಾವು ಶಿಡ್ಲಘಟ್ಟ ತಾಲೂಕು ಎಂಟ್ರಿ ಆಗಿದ್ದೀವಿ ಅಂತ. ಯಾಕಂತ ಹೇಳಿದ್ರೆ ಅಷ್ಟು ವರಸ್ಟ್ ಆಗಿದೆ ರಸ್ತೆ ಇದು. ಈಗಾಗಲೇ SSLC ಮಕ್ಕಳಿಗೆ ಪರೀಕ್ಷೆಗಳು ನಡೀತಾ ಇದ್ದಾವೆ. ಎಲ್ಲರೂ ಗೋಳು ಹೇಳ್ಕೊತಾ ಇದ್ದಾರೆ, ಸ್ವಾಮಿ ಸರಿಯಾದ ಸಮಯಕ್ಕೆ ಮಕ್ಕಳು ಪರೀಕ್ಷೆ ಅಟೆಂಡ್ ಆಗ್ತಾ ಇಲ್ಲ. ಆ ಶಾಲೆಯಲ್ಲಿರ್ತಕ್ಕಂಥ ಮುಖ್ಯೋಪಾಧ್ಯಾಯರು ಒಂದು ಕಾರನ್ನು ಬಾಡಿಗೆಗೆ ತಗೊಂಡು ಮಕ್ಕಳನ್ನ ಇಲ್ಲಿಂದ ಸಾಗಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ರಸ್ತೆಗೆ ಸಂಬಂಧಪಟ್ಟಾಗೆ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಅವರು ಪಂಚಾಯಿತಿಯವರು ಒಂದು ಮೀಟಿಂಗ್ನು ಮಾಡಿರ್ತಾರೆ. ಅವರು ಮಾಡಿಬಿಟ್ಟು ಎಲ್ಲ ಇವರ ಅಭಿಪ್ರಾಯಗಳಿಂದ ತೆಗೆದುಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಬಂದು ಏನು ಮಾಡಿದ್ದಾರೆ, ರಸ್ತೆ ಭಾಗದಿಂದ 20 ಅಡಿ ಮಾತ್ರ ಮಾಡಿ, ಇಲ್ಲ ಅದು ಮೇಲೆ ಹೋದರೆ ಎಲ್ಲ ಮನೆಗಳು ಹೋಗಬೇಕು ಅಂತೇಳಿ ಮನವೊಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ, ಪೂರ್ತಿ ನಮ್ಗೆ ಮಾಹಿತಿ ಇಲ್ಲ. ಆ ಮಾಹಿತಿ ಮೇಲುಗಡೆ ಅವರು ಬಂದು ಆ ಗ್ರ್ಯಾಂಟ್ಸಲ್ಲಿ ಏನು ಮಾಡಿದ್ದಾರೆ, ಲ್ಯಾಂಡ್ ಆರ್ಮಿಗೆ ಹಾಕ್ಬಿಟ್ಟು ಮಾಡಿ ಒಂದು ಕಡೆ ಚರಂಡಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸುಮಾರು 4.5 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ 10 ಕೋಟಿ ರುಗಳ ಪ್ರಸ್ತಾವನೆಯಾಗಿದೆ. ಈ ಕೂಡಲೇ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಬಿಡುಗಡೆಗೊಳಿಸಬೇಕು ಎಂದು ಧರಣಿ ನಿರತರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಾದಲಿ ಭಾಗಕ್ಕೆ ಮಲತಾಯಿ ಧೋರಣೆ ಮಾಡ್ತಾ ಇದು ಸುಮಾರು ವರ್ಷಗಳಿಂದ ಈ ಒಂದು ರಸ್ತೆ ಹಾಳಾಗಿದೆ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಯಾವುದಾದ್ರೂ ಒಂದು ಹಳ್ಳಿ ರಸ್ತೆ ಹಳ್ಳಕ್ಕೆ ಹೋಗಿ ಒಂದು ಟ್ಯಾಂಕರ್ ನೀರು ಬಿಟ್ಟರೆ ಚಿಕ್ಕ ಮಕ್ಕಳು ಈಜಾಡ್ಬೋದು, ಆ ಮಟ್ಟಕ್ಕೆ ಹಾಳಾಗಿದೆ. ಇಲ್ಲೇ ಪಕ್ಕದಲ್ಲಿ ಫೀಡ್ ಫ್ಯಾಕ್ಟ್ರಿ ಆಗಿದೆ. ಪ್ರತಿದಿನ ಸುಮಾರು ಒಂದು 20ರಿಂದ 30 ಲಾರಿಗಳು ಅಡ್ಡಾಡ್ತವೆ. ಚಿಕ್ಕ ಮಕ್ಕಳು ಓಡಾಡ್ತಾರೆ, ಮುದುಕರು ಓಡಾಡ್ತಾರೆ, ರೋಗಗ್ರಸ್ತಗಳು ಓಡಾಡ್ತಾರೆ. ಆದರೆ ಈ ರಸ್ತೆಯಲ್ಲಿ ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೇ ತುಂಬ ಅನಾನುಕೂಲ ಆಗ್ತಾ ಇದೆ ಸಾರ್ವಜನಿಕ ಪ್ರಜೆಗಳಿಗೆ. ಹಾಗಾಗಿ ನಮ್ಮ ಉದ್ದೇಶ, ಈಗೇನು ಬಜೆಟ್ ಈಗ 7ನೇ ತಾರೀಕು ಬಜೆಟ್ ಘೋಷಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈಗೇನು ಪ್ರಪೋಸಲ್ ಕಳಿಸಿದ್ವಿ 10 ಕೋಟಿಗೆ ಅಂತ ಹೇಳ್ಬಿಟ್ಟು PWD ಇಲಾಖೆಯವರು ಹೇಳ್ತಾ ಇದ್ದಾರೆ. ಅದರಂತೆಯೇ ಈ ಸಾರಿ ಬಜೆಟಲ್ಲಿ ನಮ್ಮ ಸಾದಲಿ ಮುಖ್ಯ ರಸ್ತೆ ಪೇರೆಸಂದ್ರಕ್ಕೆ ತಾಕ್ತಕ್ಕಂಥ ಮುಖ್ಯ ರಸ್ತೆಗೆ 10 ಕೋಟಿ ನಮಗೆ ಬಜೆಟಲ್ಲಿ ಮಂಡನೆ ಮಾಡಬೇಕು ಅಂತೇಳಿ ನಮ್ಮ ದೊಡ್ಡ ಹೋರಾಟ ಇದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾವು ಇದು ಮನವಿಯಲ್ಲ ಆಗ್ರಹ. ಈಗಾಗಲೇ ನಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀವಿ, ಈ ದಿನ ನಾವು ಏನು ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ನಾವು ಹಲವಾರು ಬಾರಿ ಪ್ರತಿಭಟನೆ ಮಾಡಿದ್ದೀವಿ, ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿದ್ದೀವಿ. ಕೆಲ ಅಧಿಕಾರಿಗಳು ಬಂದು ಆಶ್ವಾಸನೆ ಕೊಟ್ಟು ನಾವು ಕೆಲಸ ಮಾಡ್ತೀವಿ ಅಂತಂದಮೇಲೆ ಅವ್ರಿಗೆ ಗೌರವ ಕೊಟ್ಬಿಟ್ಟು ನಾವು ಬಹಿಷ್ಕಾರನ ಹಿಂಪಡೆದಿದ್ದೀವಿ. ಅದಾದಮೇಲೆ ನಾವು ನಿರಂತರವಾಗಿ ಮನವಿಗಳನ್ನು ಕೊಟ್ಟಿದ್ದೀವಿ. ಈ ಒಂದು ಸಾದಲಿ ಪೇರೆಸಂದ್ರ ಏನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 4.20 ಕಿಲೋಮೀಟರ್ ಏನು ಜಿಲ್ಲಾ ಮುಖ್ಯ ರಸ್ತೆ ಲೋಕೋಪಯೋಗಿ ಇಲಾಖೆಗೆ ಸೇರಿದ ಈ ರಸ್ತೆ, ದಯವಿಟ್ಟು ಈ ರಸ್ತೆ ಒಂದು NH44 ಮತ್ತು SH5ಗೆ ಕನೆಕ್ಟ್ ಆಗುವಂಥ ಪ್ರಮುಖ ರಸ್ತೆ ಆಗಿದ್ದು, ಸುಮಾರು ವರ್ಷಗಳಿಂದ 40 ವರ್ಷಗಳಿಂದ ಇದು ಡಾಂಬರೀಕರಣ ಆಗಿಲ್ಲ, ದುರಸ್ತಿ ಮಾಡಿಲ್ಲ, ನಿರ್ವಹಣೆ ಮಾಡಿಲ್ಲ. ಇಲ್ಲಿ PWD ಡಿಪಾರ್ಟ್ಮೆಂಟ್ನ ಪೂರ್ತಿ ನಿರ್ಲಕ್ಷ್ಯ ಧೋರಣೆ ಇಲ್ಲಿ ತುಂಬ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲಿ ಗಮನ ಹರಿಸ್ತಾ ಇಲ್ಲ. ಯಾವುದೇ ಜಿಲ್ಲಾಧಿಕಾರಿಗಳು ಸಹ ಈ ಒಂದು ನಮ್ಮ ಶಿಡ್ಲಘಟ್ಟ ಗಡಿ ಭಾಗದ ಈ ಸಾದಲಿ ಭಾಗಕ್ಕೆ ಯಾರೂ ಭೇಟಿ ಕೊಡಲ್ಲ. ಹೀಗಾಗಿ ನಾವು ಸೋತು ಸುಣ್ಣ ಆಗಿದ್ದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಏನು ಬಜೆಟ್ನಲ್ಲಿ 7ನೇ ತಾರೀಕು ಏನು ಬಜೆಟ್ ಇದೆ,
ಆ ಬಜೆಟ್ನಲ್ಲಿ ನೀವು ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ನಮಗೆ ಸಂಬಂಧಪಟ್ಟ ಮಾನ್ಯ ಜಿಲ್ಲಾಧಿಕಾರಿಗಳು ಲಿಖಿತ ಬರವಣಿಗೆಯನ್ನು ಕೊಟ್ಟಲ್ಲಿ, ಅಥವಾ ಅವರು ಏನು ಇಮೇಲ್ ಕಳಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ಇಮೇಲಲ್ಲಿ ಏನು ಕ್ರಮ ತಗೊಂಡಿದ್ದಾರೆ ಅಂತ ಕಾಪಿ ಕೊಟ್ಟಾಗ ಮಾತ್ರ ನಾವು ಇಲ್ಲಿಂದ ರಿಮೂವ್ ಆಗ್ತೀವಿ. ಇಲ್ಲ ಅಂತಂದರೆ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಮಗೆ ನ್ಯಾಯ ಸಿಗೋವರೆಗೂ ನಾವಿಲ್ಲೇ ಕೂತ್ಕೊಂಡಿರ್ತೀವಿ ರಾತ್ರಿಗಳು ಅಂತ ಹೇಳ್ತಾ, ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಈ ಒಂದು ನಮ್ಮ ಕಷ್ಟ ಸುಖವನ್ನು ಆಲಿಸಿ ಆದಷ್ಟು ಬೇಗ ಏನು 11 ಕೋಟಿ ಡಿಪಾರ್ಟ್ಮೆಂಟ್ ಏನು ಪ್ರಪೋಸಲ್ ಮಾಡಿದೆ ಅದನ್ನ ದಯವಿಟ್ಟು ಅನುದಾನ ಬಿಡುಗಡೆ ಮಾಡಲೇಬೇಕು ಅಂತ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ.